ಸೊ ನಿಮ್ಗೊಂದು ಕಾಲು ಅಲ್ಲಿಂದ ಹೋಯ್ತು, ಝೀ ಇಂದ ನಿಮ್ಗೊಂದು ಕಾಲ್ ಬಂತು. ಟೆಲ್ ಮೀ ನೆಕ್ಸ್ಟ್ ಏನಾಯ್ತು? ಪ್ರೊಡಕ್ಷನ್ ಹೌಸ್ ಇಂದ ಕಾಲ್ ಬಂತು, ಹೀಗೆ ನಾವು ರಾಘವೇಂದ್ರ ಮಹಾತ್ಮೆಯಿಂದ ಕಾಲ್ ಮಾಡ್ತಿದೀವಿ, ಲುಕ್ ಟೆಸ್ಟ್ ಬರ್ಬೋದಾ? ಯಾವ ಪಾತ್ರ ಏನು ಹೇಳಿಲ್ಲ, ಅವಾಗ್ಲೂ ಹೇಳಿಲ್ಲ. ಯಾವ ಸೀರಿಯಲ್ ಅಲ್ಲೂ ಹೇಳಲ್ಲ ಯೂಶಲಿ. ಹೆಂಗಿದ್ದೀನಿ ಇವಾಗ? ಫ್ರೆಂಚ್ ಪೀರಿಯಡ್ ಬಿಟ್ಟಿರ್ಲಿಲ್ಲ, ಮೀಸೆ ಇತ್ತು, ಗಡ್ಡ ಮೀಸೆ ಎಲ್ಲ ಇತ್ತು, ಕೂದಲೆಲ್ಲ ಬಿಟ್ಟಿದ್ರೆ ಹೋದೆ. ಒಬ್ಬ ಯಂಗ್ ಎನರ್ಜೆಟಿಕ್ ಬಾಯ್. ಎಸ್, ಓಕೆ. ನಿಮ್ಗೆ ಏನಂತಾನೆ ಗೊತ್ತಿಲ್ಲ ಸರ್, ಅಲ್ಲಿ ಹೋದೆ ಸುಮ್ಮನೆ ಬ್ಲೈಂಡ್ ಆಗಿ ಹೋದೆ. ಫೋಟೋ ತೋರಿಸ್ತೀನಿ ನಿಮ್ಗೆಲ್ಲ, ನೋಡಿ ಹೆಂಗಿದ್ದು ಶೇರ್ಸ್, ರಾಘವೇಂದ್ರ ಪಾತ್ರಧಾರಿಗಳು ಹೆಂಗಿದ್ರು ಅವಾಗ. ಏನ್ ಐಡಿಯಾ ಇರ್ಲಿಲ್ಲ, ಸುಮ್ನೆ ಹೋದೆ ಬ್ಲೈಂಡ್ ಆಗಿ. ಆಕ್ಟಿಂಗ್ ಗಂಧ ಗಾಳಿ ಇತ್ತು ಅಂದ್ರೆ ಅದು ರಾಯರ್ ದಯೆ. ನನ್ಗೆ ಅಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದು ಒಂಚೂರು ಏನಾದ್ರು ಇತ್ತು ಅಂದ್ರೆ ರಾಯರ್ ದಯೆ ಅದು. ಲುಕ್ ಟೆಸ್ಟ್ ಹೋದ್ರಿ? ಲುಕ್ ಟೆಸ್ಟ್ ಹೋದೆ. 3 ವೇರಿಯೇಷನ್ಸ್ ಇತ್ತು ಅದ್ರಲ್ಲಿ, ಸ್ಕ್ರಿಪ್ಟ್ ಅಲ್ಲಿ. ಆ ಸ್ಕ್ರಿಪ್ಟ್ ಕೊಟ್ಟಿರೋದ್ರಲ್ಲಿ ವೆಂಕಟನಾಥ ಅಂತ ಇತ್ತು. ಬಟ್ ನನ್ ಇಂಟೆನ್ಷನ್ ಏನು, ಅಷ್ಟು ಸೀರಿಯಲ್ಸ್ ಮಾಡ್ಕೊಂಡ್ ಬಂದಿದ್ದಲ್ಲ, ಅಲ್ಲಿ ಆಡಿಷನ್ ಲುಕ್ ಟೆಸ್ಟ್ ಎಲ್ಲ ನೋಡ್ತಾ ಇದ್ದೆ. ಆಗೋಗಿರೋದು ಯಾವ್ದೋ ಒಂದು ಸ್ಕ್ರಿಪ್ಟ್ ಕೊಡೋರು, ಲೆಟ್ ಅಸ್ ಸಿ ಹೌ ವುಡ್ ದಿಸ್ ಬಾಯ್ ಪರ್ಫಾರ್ಮ್. ಆಮೇಲೆ ಆಕ್ಚುಯಲ್ ಸ್ಕ್ರಿಪ್ಟ್ ಕೊಡೋಣ, ಅಥವಾ ಇನ್ನೊಂದು 2-3 ಸ್ಕ್ರಿಪ್ಟ್ ಕೊಡೋಣ, ಯಾವ ತರ ವೇರಿಯೇಷನ್ಸ್ ಇರುತ್ತೆ ನೋಡ್ಕೊಂಡು ಅಂತ. ನನ್ಗೆ ಅದೇ ಥಾಟ್ ಪ್ರೊಸೆಸ್ ಇದ್ದಿತ್ತು, ಟು ಬಿ ವೆರಿ ಆನೆಸ್ಟ್, ಆಯ್ತಾ. ವೆಂಕಟನಾಥ ಅಂತ ಇತ್ತು, ನೋಡ್ದೆ, ಓದ್ದೆ, ರೆಡಿನ ಸರ್. ಶ್ಲೋಕ ಇತ್ತು, ನನಗೆ ಬರ್ದಿರೋ ಶ್ಲೋಕ ಅದು ಯಾವ್ದೊಂದು ತುಂಬಾ ಆ ಶ್ಲೋಕ ಗೊತ್ತಿರ್ಲಿಲ್ಲ. ಆ ಶ್ಲೋಕ ಬರ್ದಿದ್ರು. ಡೈಲಾಗ್ಸ್ಗಿಂತ ನಂಗೆ ಶ್ಲೋಕ ಕಲಿಯೋದಕ್ಕೆ ಟೈಮ್ ತಗೊಳ್ತು, ಬಿಕಾಸ್ ತುಂಬಾ ಸ್ಪಷ್ಟವಾಗಿ ಉಚ್ಚಾರಣೆ ಎಲ್ಲ ನೀಟಾಗಿ ಬರಬೇಕು ಅಂತ. ಡೈಲಾಗು ಅದೇನಿರ್ಲಿಲ್ಲ, ಒಬ್ರು ಯಾರೋ ಬರ್ತಾರೆ, ಅವ್ರಿಗೆ ಬುದ್ಧಿವಾದ ಹೇಳೋದು, ಯಾರಿಗೂ ನಾವು ಭೇದ ಭಾವ ಮಾಡಬಾರ್ದಪ್ಪ, ಈ ಶ್ಲೋಕದ ಸಾರಾಂಶ ಇದು ಅಂತ. ನನ್ಗೆ ಇವಾಗಲೇ ಶ್ಲೋಕ ಬರಲ್ಲ, ದಯವಿಟ್ಟು ಕೇಳಬೇಡಿ. ಸೊ ಅದೇನೋ ಇತ್ತು. ಇಟ್ ವಾಸ್ ನಾಟ್ ಯೂಸ್ಡ್ ಇನ್ ಸೀರಿಯಲ್, ದಟ್ ಇಸ್ ಫಾರ್ ಶ್ಯೂರ್. ಆಯ್ತು. ಸೊ ಫಾರ್ ದಿ ಪರ್ಪಸ್ ಆಫ್ ಲುಕ್ ಟೆಸ್ಟ್ ಇತ್ತದು, ಮಾಡಿದೆ. ಶ್ಲೋಕ ಒಂದ್ ಲೈನ್ ಆ ಕಡೆ ಈ ಕಡೆ ಆಯ್ತು, ಇಟ್ಸ್ ಓಕೆ, ಅದೇನು ತೊಂದರೆ ಇಲ್ಲ, ನೆಕ್ಸ್ಟ್ ವೇರಿಯೇಷನ್ ಮಾಡೋಣ ಅಂತ ಹೇಳಿದ್ರು. ಏನ್ ವೇರಿಯೇಷನ್ಸ್ ಇತ್ತು ಅಂದ್ರೆ, ವಿತೌಟ್ ಬಿಯರ್ಡ್ ವೆಂಕಟನಾಥ ಈ ಲುಕ್ಕಲ್ಲಿ, ಕ್ಲೀನ್ ಶೇವ್. ಏನಂದ್ರೆ ಇವಾಗ ಅವ್ನಿಗೆ ಮದುವೆ ಆಗಿಲ್ಲ, ವೆಂಕಟನಾಥ ಅವ್ರಿಗೆ ಮದುವೆ ಆಗಿಲ್ಲ, ಆಗ್ತಾನೆ ವಿದ್ಯಾಭ್ಯಾಸ ಮುಗಿಸಿ ತಾಯಿ ಜೊತೆ ಯವನಾವಸ್ಥೆಗೆ ಬಂದಿರೋದು, ತಾಯಿ ಜೊತೆ ಮಾತಾಡೋದು, ಮತ್ತೊಂದು ಈ ತರದ್ದು. ಅದಾದ್ಮೇಲೆ ಮಠಕ್ಕೆ ಹೋದಾಗ ಅವ್ರಗಳ ಜೊತೆ ಮಾತಾಡೋದು. ನನಗ್ ಗೊತ್ತಿರೋ ವಿದ್ಯೆನ ಇನ್ನೊಬ್ಬರಿಗೆ ಹಂಚ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಾವು ವಿದ್ಯೆ ಹಂಚದಷ್ಟು ಇನ್ನೂ ಅದು ಪ್ರಕಾಶವಾಗಿ ಬೆಳೆಯುತ್ತೆ, ಹರಿಯೋ ನದಿ ತರ ಅದು, ಯಾವತ್ತೂ ಅದನ್ನ ಸ್ಟಾಪ್ ಮಾಡಬಾರ್ದು ಅನ್ನೋದು ಒಂದು ಡೈಲಾಗ್ ಅದು, ವಿತ್ ಶ್ಲೋಕ. ಅದೊಂದಾಯ್ತು. ಅದಾದ್ಮೇಲೆ ಮದುವೆ ಆಗುತ್ತೆ ವೆಂಕಟನಾಥಂಗೆ. ಅಲ್ಲಿ ನನ್ ಸರಸ್ವತಿಗೆ ಹೇಳೋದು, ನನಗೆ ಸನ್ಯಾಸ ದೀಕ್ಷೆ ತಗೊಳ್ತೀನಿ, ಮತ್ತೊಂದು ಅದೊಂದು ಸೀರಿಯಸ್, ವೆರಿ ಸಬ್ಟಲ್ ಆಗಿ ಆಕ್ಟ್ ಮಾಡೋದು. ಎಲ್ಲೂ ಏನು ತುಂಬ ಓವರ್ ಆ್ಯಕ್ಟ್ ಮಾಡೋದು ಇಲ್ಲ, ತುಂಬ ನೀಟಾಗಿ ಹೆಂಗೆ ಹೇಳೋದು, ಇದನ್ನ ಮನ್ಸಿನಲ್ಲಿ ಒಂಥರ ಅನಿಸ್ತಾ ಇರತ್ತೆ, ಈ ವಿಷಯಗಳನ್ನ ಹೇಗೆ ಹೇಳೋದು, ಇಷ್ಟು ವರ್ಷ ಅವ್ರ ಜೊತೆ ಜೀವನ ಮಾಡ್ಕೊಂಡು ಬಂದಿದ್ದೀನಿ, ಹೆಂಗೆ ತಗೋತಾಳೆ ಅದನ್ನ, ವೆರಿ ವೆರಿ ಸೀರಿಯಸ್ ಯೂತ್ ಇಂದ ಹೀಗೆ. ಸೊ ಅದಾಯ್ತು. ಅದಾದ್ಮೇಲೆ ರಾಯರ್ ಪಾತ್ರ ಅಂತ ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆಯ್ತು, ಅದೇ ತರ ವಿಗ್ ಇದೆಲ್ಲ ಹಾಕಿ ಮಾಡಿದ್ರು. ಫುಲ್ ಕ್ಲೀನ್ ಶೇವ್, ಸೊ ದಟ್ ನಮ್ಗೆ ಯಾವ ತರ ಗಡ್ಡ ಬೇಕಾದ್ರೂ ಹಾಕ್ಬೋದು. ಕ್ಲೀನ್ ಶೇವ್ ಮಾಡಿದಾಗ ಬ್ಲಾಕ್ ಗಡ್ಡನು ಹಾಕ್ಬೋದು, ವೈಟ್ ಗಡ್ಡ ಲುಕ್ ಟೆಸ್ಟ್ ಅಂತ. ಆ ಕೂದಲೇ ತೆಗ್ದಿರ್ಲಿಲ್ಲ, ಇನ್ನು ಫುಲ್ ಕೂದಲೆಲ್ಲ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ದಟ್ ವಾಸ್ ನಾಟ್ ಓನ್ಲಿ ದಿ ಫಸ್ಟ್ ಲುಕ್ ಟೆಸ್ಟ್. ಆಮೇಲೆ ಸುಮಾರು ಸತಿ ಹೇಳಿದ್ರು. ನಿಮ್ ತರ ಬೇರೆಯವ್ರದ್ದು ಮಾಡಿದ್ರು, ಸುಮಾರು ಜನ ಬಂದಿದ್ರು. ಗೊತ್ತಿತ್ತು ಅಂದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ತುಂಬಾ ಜನ ಬಂದು ಹೋಗಿ ಮಾಡಿದ್ದಾರೆ. ಬಟ್ ಅವಾಗ್ಲೂ ನಿಮ್ ತಲೆಯಲ್ಲಿ ಇಲ್ಲ, ಇಲ್ಲಿ ನಾನು ಎಂಟ್ರಿ ಕೊಡ್ತೀನಿ, ಇಲ್ಲ ಗೊತ್ತಿಲ್ಲ ನನ್ಗೆ. ರಾಯರ್ ಪಾತ್ರ ಅಂತಾನೆ ಗೊತ್ತಿಲ್ಲ, ಅಲ್ಲಿವರೆಗೂ ಗೊತ್ತಿಲ್ಲ. ಯಾವಾಗ ಅವರು ರಾಯರ್ ಗೆಟಪ್ ಹಾಕ್ಸಿದ್ರಲ್ಲ, ಅಲ್ಲಿವರೆಗೂ ನನ್ಕೊಂಡು ವೆಂಕಟನಾಥ ಮೇ ಬಿ. ರಾಯರು ಅಂದ್ರೆ ಸ್ವಲ್ಪ ಯಾರೋ ದೊಡ್ಡವ್ರು ಮಾಡ್ತಾರೆ, ತುಂಬಾ ಯಾರು ವೆರಿ ಫೇಮಸ್ ಆಕ್ಟರ್ಸ್ ಈ ಥರದವ್ರು ಮಾಡ್ತಾರೆ, ಅಣ್ಣವರೆಲ್ಲ ಮಾಡಿರೋದು. ನಾವೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ? ರಾಯರು ಅಂದ್ರೆ ನಮ್ಗೆ ಭಯ ಭಕ್ತಿ, ಅವ್ರ ಹತ್ರ ಹೋಗಿ ಬೇಡ್ಕೋಬೋದು ಅಷ್ಟೇ ಹೊರತು ಅವ್ರು ನಾವು ಆಗಕ್ಕೆ ಆಗಲ್ಲ. ಏನ್ ಫೀಲ್ ಅದು ಅಂದ್ರೆ ಫಸ್ಟ್ ಟೈಮ್ ರಾಯರದು ವೇಷ ಎಲ್ಲ ಹಾಕಿ? ಭಯ, ಖುಷಿ ಎಲ್ಲ ಭಯ. ನಾವು ಡೈಲಿ ಪೂಜೆ ಮಾಡೋ ದೇವ್ರ ಪಾತ್ರ ನಾವು ಮಾಡ್ತಿದೀವ ಅನ್ನೋ ಭಯ ನಮ್ಗೆ. ಹೆಂಗ್ ಮಾಡೋದು? ಅಣ್ಣನ್ ರೋಲ್ ಮಾಡೋದು ಗೊತ್ತು, ತಮ್ಮನ್ ರೋಲ್ ಮಾಡೋದು ಗೊತ್ತು, ಕಾಮಿಡಿ ಮಾಡೋದು ಗೊತ್ತು, ವಿಲನ್ ರೋಲ್ ಮಾಡೋದು ಗೊತ್ತು, ದೇವರ ರೋಲ್ ಹೇಗ್ ಮಾಡೋದು? ಕೃಷ್ಣ ಗೊತ್ತು, ಕೂಡಲ್ಲಿ ಇಟ್ಕೊಳ್ತಾರೆ. ವಿಷ್ಣು ಗೊತ್ತು ಹೇಗ್ ಮಾಡ್ಬೋದು ಅಂತ ಒಂದು ಐಡಿಯಾ ಇರುತ್ತೆ ಆಸ್ ಎನ್ ಆರ್ಟಿಸ್ಟ್. ರಾಯರು ಅವ್ರ ಜೀವನ ಚರಿತ್ರೆ ಫುಲ್ ಗೊತ್ತಿಲ್ಲ ನನಗೆ. ರಾಯರು ಆಸ್ ಎ ರಾಘವೇಂದ್ರ ತೀರ್ಥರು, ಪರಿಮಳಾಚಾರ್ಯರು, ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು ಒಳ್ಳೆಯ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ. ಆದರೆ ಅವರು ಚಿಕ್ಕವರಿದ್ದಾಗಿಂದ
ಯತಿಗಳಾಗೋವರೆಗೂ ಆ ಟ್ರಾವೆಲ್ ಏನಿದೆ ಗೊತ್ತಿಲ್ಲ ನನಗೆ. ಸೀರಿಯಲಿಂದನೇ ನಾನು ತಿಳ್ಕೊಂಡಿದ್ದು. ಪುಸ್ತಕ ತಂದಿಟ್ಕೊಂಡೆ, ಕಲಿಯುಗ ಕಲ್ಪತರು. ಯಾವ್ಯಾವ ಸೀಕ್ವೆನ್ಸ್ ಆಗ್ತಾ ಇತ್ತು ಆ ಸೀಕ್ವೆನ್ಸ್ ಓದ್ತಾ ಇದ್ದೆ ನಾನು. ಬಿಕಾಸ್ ಇಲ್ಲ ಅಂದರೆ ಕಷ್ಟ ಆಗಿರೋದು. ಓಕೆ, ಅಲ್ಲಿ ಆಡಿಷನ್ ಕೊಟ್ರಿ, ನಿಮ್ ತರ ತುಂಬಾ ಜನ ಬಂದಿದ್ರು, ಆಡಿಷನ್ ಮುಗಿದ ತಕ್ಷಣ ಅವರಲ್ಲೇ ಹೇಳಿ ಕಳ್ಸಿದ್ರ, ಆಮೇಲೆ ಹೇಳ್ತೀವಿ ಅಂದ್ರ? ಆಮೇಲೆ ಹೇಳ್ತೀವಿ ಅಂದ್ರು. ಇಟ್ಸ್ ವೆರಿ ನಾರ್ಮಲ್, ವೆರಿ ನಾರ್ಮಲ್. ಅದಾದ್ಮೇಲೆ ಇನ್ನೊಂದ್ 2-3 ನಿಮ್ಗೇನ್ ಫೀಲ್ ಇತ್ತು ಅಂದ್ರೆ, ಆಯ್ತು ಬಟ್ಟೆ ಹಾಕೊಂಡೆ, ಆಡಿಷನ್ ಕೊಟ್ಟೆ, ಮುಗೀತು, ಅಲ್ಲಿಂದ ಹೊರಡ್ತಾ ಇದ್ದೀರಾ, ಏನೋ ಒಂದು ಇಂಟ್ಯೂಷನ್ ವರ್ಕ್ ಆಗ್ತಿತ್ತಾ, ನಾನ್ ಸೆಲೆಕ್ಟ್ ಆಗ್ಬೋದು ಆಕ್ಚುಲಿ ಅಂತ ಏನಾದ್ರು ಅನ್ಸಿತ್ತಾ? ನನಗೆ ಸೆಲೆಕ್ಷನ್ಗಿಂತ ನಮ್ಮ ಅಮ್ಮಂಗೆ ಈ ವಿಷಯ ಮುಟ್ಟಿಸ್ಬೇಕು. ಶಿ ವಿಲ್ ಬಿ ಮೋರ್ ಎಕ್ಸೈಟೆಡ್ ಟು ನೋ ವಾಟ್ ರೋಲ್ ಐ ಆಮ್ ಪ್ಲೇಯಿಂಗ್ ಅಂತ. ಓಕೆ, ಅವರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಓಡ್ದೆ ಮನೆ ಮೇಕಪ್ ಅಲ್ಲೇ ತೆಗ್ದ್ಬಿಟ್ಟು ಮನೆಗೆ ಓಡ್ದೆ. ಆಮೇಲೆ ಅಮ್ಮ ಬಾ ಕೂತ್ಕೋ, ಹಿಂಗಾಯ್ತಪ್ಪ, ಚೆನ್ನಾಗಾಯ್ತು. ಮಾಮೂಲಿ ಕೇಳ್ತಾರಲ್ಲ ಲುಕ್ ಟೆಸ್ಟ್ಗೆಲ್ಲ ಹೋಗಿ ಬಂದ್ರೆ, ಮಾಮೂಲಿ ಸೀರಿಯಲ್ಗೆಲ್ಲ ಚೆನ್ನಾಗಾಯ್ತಮ್ಮ, ಈ ನೋಡು ಫೋಟೋ ನೋಡು ಅಲ್ಲ ತೋರಿಸ್ದೆ. ಫೋಟೋ, ರಾಯರ್ ಫೋಟೋ, ನೀವು ರಾಯರ್ ಡ್ರೆಸ್ ಹಾಕಿದ್ದು ಕಳ್ಸ್ಕೊಂಡಿದ್ದೆ ಕೇಳಿ. ಯಾರಿಗೂ ಕೊಡ್ಬೇಡಿ ಇದನ್ನ ಅಂತ ಹೇಳಿ ತೋರಿಸ್ದೆ. ಚೆನ್ನಾಗಿದ್ದಾರೆ ಕಣೋ, ಯಾರು ಇದು ಗೊತ್ತಾಗಿಲ್ಲ ಅವ್ರಿಗೆ. ನೀನೇನೋ ಇದು, ನಾನು ಹೇಳಿ ನಾನು ಮಾನಮ್ಮ ಇದು ಅಂತ. ನೀನೇನೋ ಇದು, ನೀನು ಹೇಳಿದ್ದಕ್ಕೆ ಗೊತ್ತಾಗ್ತಿರೋದು, ನನಗೆ ಗೊತ್ತಾಗಿಲ್ಲ ನೀನೇ ಅಂತ. ನಿಜವಾಗ್ಲೂ ನಾವು ಎಷ್ಟು ಕೈ ಮುಗಿದ್ರು ಸಾಲದು ರಾಯರ್ಗೆ. ನೋಡಿ ಎಂಥ ಪಾತ್ರ ಕೊಟ್ಟಿದ್ದಾರೆ. ಬಂದರೆ ಖಂಡಿತ ಒಪ್ಕೊ, ಬಿಡಬೇಡ. ಅಮ್ಮ ಹೇಳಿದ್ ಖಂಡಿತ ಒಪ್ಕೊ, ದುಡ್ಡು ಕಾಸು ತಲೆ ಕೆಡ್ಸ್ಕೊಬೇಡ ನೀನು, ಫಸ್ಟ್ ಒಪ್ಕೊಂಬಿಡು ನೀನು. ಎಷ್ಟು ದುಡ್ಡು ಬೇಕು ಏನು ಕೇಳಲೇಬೇಡ. ಅಂದ್ರೆ ಅದು ಡಿಸ್ಕಷನ್ ಮುಂಚೆನೆ ಫಸ್ಟ್ ಲುಕ್ ಟೆಸ್ಟ್ ಆಗಿದ್ದು. ನೀನು ಒಪ್ಕೊಂಬಿಡು ಅಷ್ಟೇ, ಅವಕಾಶ ಕೊಟ್ಟರೆ ಒಪ್ಕೊಂಬಿಡು, ದಯವಿಟ್ಟು ಬೇಡ ಅನ್ಬೇಡ, ಎಲ್ಲರಿಗೂ ಬರಲ್ಲ ಈ ಅವಕಾಶ ಅಂತ. ಅದು ಹೌದು, ಖಂಡಿತ ಹೌದು. ಇವತ್ತಿಗೂ ನನಗೆ ನಮ್ಮಮ್ಮ ಹೇಳಿದ್ದು ಮಂದಟ್ಟಾಗಿದೆ. ಇಂಥ ಕೆಲವು ಪಾತ್ರಗಳು ಅದೇ ಆಯ್ಕೆ ಮಾಡತ್ತಂತೆ ಆರ್ಟಿಸ್ಟ್ಗಳು, ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದು ದುಡ್ಡು ಎಲ್ಲವನ್ನು ಮೀರಿದ್ದದು. ಹೌದೌದು, ಅದು ಇವಾಗಲೂ ಮೈ ರೋಮಾಂಚನ ಆಗುತ್ತೆ. ಆ ಪರ್ಟಿಕ್ಯುಲರ್ ಮೂಮೆಂಟ್ ನನಗೆ ಅಮ್ಮಂಗೆ ಹೇಳಿದ್ನಲ್ಲ, ನನ್ನ ಅಮ್ಮನ ಎಕ್ಸ್ಪ್ರೆಷನ್ ನೋಡಿದ್ನಲ್ಲ ನಾನು, ಅದು $1 million ಎಕ್ಸ್ಪ್ರೆಷನ್. ಅದು ಅವ್ರು ಖುಷಿ ಪಟ್ರಲ್ಲ, ಅಲ್ಲಿವರೆಗೂ ಅವ್ರು ಒಂಥರ ಏನೋ ಕಳ್ಕೊಂಡಂಗೆ ಒಂಥರ ಬ್ಲ್ಯಾಂಕ್ ಆಗಿದ್ರು. ಅಲ್ಲಿಂದ ಅದೊಂದು ಚೇಂಜ್ ಓವರ್ ಸಿಕ್ತು ಅಮ್ಮಂಗೆ. ನನ್ನ ಮಗ ರಾಯರ್ ಪಾತ್ರ ಮಾಡ್ತಾನೆ, ನನ್ನ ಮಗ ರಾಯರ್ ಪಾತ್ರ ಕನ್ಫರ್ಮ್ ಆಗೋಗಿತ್ತ ಅಷ್ಟಕ್ಕೆ? ಇಲ್ಲ, ಅವ್ರಿಗೆ ಅಷ್ಟಕ್ಕೆ ಖುಷಿ, ಅವ್ರಿಗೆ ಅಷ್ಟಕ್ಕೆ ಖುಷಿ. ನಿಮಗಿನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ? ಇಲ್ಲ, ಕೊಟ್ಟಿಲ್ಲ. ನಾನು ಇದನ್ನ ಮಾಡ್ತಿದ್ದೀನಿ, ರೋಲ್ ಆಡಿಷನ್ ಕೊಟ್ಟಿದ್ದೀನಿ ಅಂದ್ರೆ ಖುಷಿ ಅವ್ರಿಗೆ. ನೆಕ್ಸ್ಟ್ ಮಾಡ್ತೀನೋ ಬಿಡ್ತೀನೋ ಬೇರೆ, ಅವ್ರಿಗೆ ಅಷ್ಟಕ್ಕೆ ಖುಷಿ. ನಂಗೆ ಸಾಕು, ಅಷ್ಟಕ್ಕೆ ಸಾಕು, ಕೈ ತರ ಬಿಡಿದೆ ಅಷ್ಟೇ ಸಾಕು ನನಗೆ. ಎಷ್ಟು ದಿನ ಬೇಕಾಯ್ತು ಕನ್ಫರ್ಮೇಶನ್ಗೆ? ಆಲ್ಮೋಸ್ಟ್ 1 month ಆಯ್ತು. ಬಟ್ ಆ ಗ್ಯಾಪ್ ಹೆಂಗಿತ್ತು? ಗ್ಯಾಪ್ ನಾವು ತಿರುಪತಿಗೆ ಹೋಗಿ ಬಂದ್ವಿ. ತಿರುಪತಿಗೆ ಪ್ರತಿ ವರ್ಷ ಹೋಗ್ತೀವಿ, ಮನೆ ದೇವ್ರು ಅಂತ. ತಿರುಪತಿ ತಿಮ್ಮಪ್ಪ. ತಿರುಪತಿಗೆ ಹೋಗ್ಬಿಟ್ಟು ಬಂದು 1-2 daysಗೆ ಕಾಲ್ ಬಂತು, ಸರಿ ಇನ್ನೊಂದು ರೌಂಡ್ ಲುಕ್ ಟೆಸ್ಟ್ ಎಲ್ಲ ಇದೆ, ನೀಟಾಗಿ ಮಾಡೋಣ ಈ ಸತಿ, ಕ್ಲೀನ್. ಅಂದ್ರೆ ಲಾಸ್ಟ್ ಟೈಮ್ ನೀಟಾಗೆ ಮಾಡಿದ್ರು, ಬಟ್ ವಿತ್ ಮೋರ್ ಗುಡ್ ಕಾಸ್ಟ್ಯೂಮ್ಸ್ ಅಂಡ್ ಬಿಯರ್ಡ್. ಕನ್ಫರ್ಮ್ ಹೇಳಿದ್ರು ನೀವು ಸೆಲೆಕ್ಟೆಡ್ ಅಂತ ಹೇಳಿದ್ರು? ಇಲ್ಲ, ಏನು ಹೇಳಿಲ್ಲ. ಸೆಕೆಂಡ್ ರೌಂಡ್ ಇದು? ಸೆಕೆಂಡ್ ರೌಂಡ್ ಇದು. 2-3 ರೌಂಡ್ ಆಯ್ತು ಆ ಥರ. ಹೌದಾ? ಹೌದು, 2-3 ರೌಂಡ್ ಆಯ್ತು. ನಿಮ್ಮನ್ನ ತುಂಬಾ ಪ್ರಿಸಿಷನ್ ಮಾಡಕ್ಕೆ ಪಕ್ಕ ಕರೆದಿದ್ದಾರೆ. ಹೌದೌದು, ತುಂಬಾ. ಏನಂದ್ರೆ ರಾಯರ ಪಾತ್ರ ಅಂದ್ರೆ ಆ ಮಹತ್ವ ಹಂಗೆ. ರಾಘವೇಂದ್ರ ಮಹಾತ್ಮೆಯಲ್ಲಿ ರಾಯರ ಪಾತ್ರ ಅದು ನಾನ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ನಾವು ZEE5 ಅದನ್ನ ನೋಡ್ಬೇಕಾದ್ರೆ ಹಿಂಗ್ ಬಿಟ್ಬಿಟ್ಟು ಅಥವಾ ಹಿಂಗೇನೋ ಕೈ ಮುಗಿದು ಖುಷಿ ಪಟ್ಬಿಡ್ತೀವಿ. ಅದ್ರ ಹಿಂದೆ ತಿಂಗಳಾಂಗಟ್ಲೆ ಒಂದು ಪಾತ್ರ ಸೆಲೆಕ್ಟ್ ಮಾಡಕ್ಕೆ ಟೈಮ್ ತಗೋತಾರೆ. ಕ್ಯಾಸ್ಟಿಂಗ್ ಅಂತೂ ನನ್ನ ಪಾತ್ರ, ಎಲ್ಲಾ ಪಾತ್ರನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಮ್ಮ ತಾಯಿ ಪಾತ್ರ, ಸೀತತ್ತೆ, ನಮ್ಮ ದೊಡ್ಡಪ್ಪನ ಪಾತ್ರ, ಅಪ್ಪನ ಪಾತ್ರ, ತಾತನ ಪಾತ್ರ, ಎಲ್ಲರದೂ ನೀವು ಹೇಳ್ತಾ ಇದ್ರೆ ಲಿಸ್ಟ್ ಮುಗಿಯಲ್ಲ. ಇಲ್ಲ, ನಾನು ಆ ಸೀರಿಯಲ್ ಅಂದ್ರೆ ZEE5 ನೋಡ್ಬೇಕಾದ್ರೂ ಇದ್ಯಾರೋ ಆಕ್ಟ್ ಮಾಡ್ತಿದ್ದಾರೆ ಅಂತ ಫೀಲೇ ಆಗಲ್ಲ ನಮ್ಗೆ. ಪ್ರತಿಯೊಬ್ರು ಅವರವರ ಪಾತ್ರದಲ್ಲಿ ಜೀವಿಸ್ತಾರೆ. ಅದು ನಮ್ಗೆ ಅನ್ಸೋದು, ಹೆಂಗ್ ಕರ್ಕೊಂಬಂದ್ರು ಅದೇ ಪಾತ್ರಕ್ಕೆ ಹಾಗೆ ಇದಾರಲ್ಲ ಎಲ್ಲ ಅನ್ಸ್ಬಿಡುತ್ತೆ ನನಗೂ. ಇಫ್ ಐ ರಿವೈಂಡ್ ಬ್ಯಾಕ್ ಲುಕ್ ಟೆಸ್ಟ್ಗೂ ಇವತ್ತಿನ ವೆಂಕಟನಾಥನ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ರಾಯರು ಜೀವನ ಅಷ್ಟು ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಜೀವನ ಶೈಲಿನ. ನಾನು ಈ ಪಾತ್ರಕ್ಕೋಸ್ಕರ ಪಥ್ಯ ಮಾಡಿದೆ, ಅಂದ್ರೆ ಏನು ಆಚೆ ತಿನ್ಬಾರ್ದು, ಮಾಡ್ತಿರೋದು ಯತಿಶ್ರೇಷ್ಠರದು. ನಾವು ತಿಂದ್ರೆ ಅವ್ರು ಖಂಡಿತ ಅವ್ರೇನು ಅನ್ಕೊಳ್ಳೋದಿಲ್ಲ, ನಮ್ಗದು ಗಿಲ್ಟ್ ಕಾಣುತ್ತೆ. ನಾವೇನಾರು ಆಚೆ ಆನಿಯನ್ ಗಾರ್ಲಿಕ್ ತಿನ್ನೋದು, ಹೋಟೆಲ್ ಫುಡ್ ತಿನ್ನೋದು ಮಾಡಿದ್ರೆ ರಾಯರ್ ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆದರೆ ಅವ್ರ ಪಾತ್ರ ನಾವು ಮಾಡ್ತಿರೋದ್ರಿಂದ ನಮಗೆ ಗಿಲ್ಟ್ ಫೀಲ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅದು ಇಡೀ ಸೀರಿಯಲ್ ಮುಗಿಯೋ ತನಕ ನೀವು ಹೊರಗಡೆ ತಿಂದಿಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಿಲ್ಲ? ಮನೇಲಿ ಅಮ್ಮ ನನಗೆ ಡೈಲಿ ಫುಡ್ ಮಾಡ್ಕೊಡೋರು. ಇವತ್ತಿಗೂ ಕಾರಲ್ಲಿ ಪೊಂಗಲ್ ಇದೆ, ಆಚೆ ತಿನ್ನಿಲ್ಲ ಅಂತ. ಅದು ಹಂಗೆ, ಅದೊಂಥರ ಗುಡ್ ಹೆಲ್ದಿ ವೇ ಆಫ್ ಬೀಯಿಂಗ್ ಅಲ್ಲ, ಹೆಲ್ದಿ ಹ್ಯಾಬಿಟ್ಸ್. ಎಷ್ಟು ಸಮಯದ ಜರ್ನಿ ಇದು?
ಆಲ್ಮೋಸ್ಟ್ 8 ರಿಂದ 9 ತಿಂಗಳಾಗಿದೆ ಸರ್. 9 ತಿಂಗಳು ಈ ಪಥ್ಯದಲ್ಲೇ ಇದ್ದೀರಾ, ಕರೆಕ್ಟಾಗಿ ಶಿಸ್ತಲ್ಲೇ ಇದ್ದೀರಾ ನೀವು. ಇದೆ ಸರ್. ಆಗಿರ್ಬೋದು, ಆ ಕಡೆ ಈ ಕಡೆ ಆಗಿರ್ಬೋದು, 1 ದಿನ 2 ದಿನ ಹಂಗ ಅಂದ್ಬಿಟ್ಟು ಶೂಟಿಂಗ್ ಅಲ್ಲಿ ಯಾವತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ಕೊಂಡು Act ಮಾಡಿಲ್ಲ. ಯಾವತ್ತೋ ಒಂದಿನ ಆಗಿರ್ಬೋದು, ಇಲ್ಲ ಬೇರೆ ಊರಿಗೆ ಹೋದಾಗ ಏನು ಇಲ್ಲಿ ಸಿಗದೇ ಇಲ್ಲ, ಮನೇಲಿಲ್ಲ, ಆಚೆ ಹೋಗಿದ್ದೀವಿ, ಏನು ಸಿಗದೇ ಇಲ್ಲ ಅಂದಾಗ ತಿಂದಿರ್ಬೋದು, ಬಟ್ ಆಸೆ ಪಟ್ಟು ತಿಂದಿಲ್ಲ. ಶೂಟಿಂಗ್ ಅಲ್ಲಂತೂ ಮಾಡಿಲ್ಲ. ಇದನ್ನ ಯಾರು ಬಂದು ನಿಮ್ಗೆ ಹೇಳಿಲ್ಲ, ಬಟ್ ನಿಮಗೆ ಅನ್ಸ್ಬಿಟ್ಟಿದೆ. ಅನ್ಸಿದೆ. ಇದಕ್ ಮುಂಚೆ ಮಾಡ್ತಾ ಇದ್ದೆ ನಾನು, ಅದೇನ್ ಅನ್ಸೇನೋ ಗೊತ್ತಿಲ್ಲ. ನಾನು ದೊಡ್ಡ ಶಿವನ್ ಭಕ್ತ. ಸೊ ಇದು ಅವ್ರ ಕೈ ಮೇಲೆ ನಾನು ಅವಾಗಲೇ ಕೇಳ್ಬೇಕು ಅಂತಿದ್ದೆ, ಕೈ ಮೇಲೆ ಡಮರುಗ ಇದೆ, ತ್ರಿಶೂಲ ಇದೆ. ತೋರಿಸಿ ನಮ್ ಕ್ಯಾಮ್ರಾ ಒಂದ್ ಸ್ವಲ್ಪ. ಕೈ ಮೇಲೆ ಡಮರುಗ, ತ್ರಿಶೂಲ ಎಲ್ಲ ಇದೆ. ಈ ತೋಳಲ್ಲಿ ಓಂಕಾರ ಇದೆ. ಸೊ ಇದು ಒಂದು ಪಾಯಿಂಟ್ ನನ್ನ ಟೆಸ್ಟ್ ಆಗ್ಬೇಕಾದ್ರೆ, ಇದನ್ನ ಯಾಕೆ ಹಾಕ್ಸಿದ್ದೀರಾ ಕೇಳ್ಬೋದಾ ಅಂತ. ಇದು ನನ್ಗೆ ತುಂಬಾ ಅನ್ನಿಸ್ತು. ಅಪ್ಪ ಹೋದ್ಮೇಲೆ ನನ್ನ ಜೊತೆ ಅಪ್ಪ ಅಂತ ಒಂದು ನೆನಪಿಗೆ ಇರ್ಲಿ, ನಾನು ಯಾವಾಗ್ಲೂ ಇದನ್ನ ನೋಡಿದಾಗ ನಮ್ಮ ಅಪ್ಪ ನೆನಪಾಗತ್ತೆ ಅಂತ. ಲಾಜಿಕ್ ಇಲ್ಲ ಏನು ಇದರಲ್ಲಿ, ಬಟ್ ಏನೋ ನನಗೆ ಬೇಜಾರಾದಾಗ ಇದನ್ನ ನೋಡ್ತೀನಿ. ಬಟ್ ಆ ಪಾತ್ರ ಮಾಡ್ಬೇಕಾದ್ರೆ ಇದು ತೊಂದರೆ ಆಗ್ಲಿಲ್ಲ? ಇದಕ್ಕೆ ತುಂಬಾ ಮೇಕಪ್ ಟೈಪ್ ಹಿಡಿಯೋದು. ಬಿಕಾಸ್ ಅದು ನಾನು ನೆನೆಸ್ಕೊತಾ ಇದ್ದೀನಿ, ಕರೆಕ್ಟ್ ಅಲ್ಲಿ ಕೈ ಮೇಲೆ ಏನೋ ಕಾಣಿಸ್ತಾನೆ ಇರ್ಲಿಲ್ವಲ್ಲ. ಆಲ್ ಹ್ಯಾಟ್ಸ್ ಆಫ್ ಟು ದಿ ಮೇಕಪ್ ಪರ್ಸನ್ ವಿಷ್ಣು ಅಂತ. ತುಂಬಾ ಡೀಟೇಲ್ ಆಗಿ ಮೇಕಪ್ ಇದಕ್ಕೆ ಇದಾದ್ರೂ ಏನಾದ್ರು ಮಾಡಿ ಪ್ಯಾಚ್ ಮಾಡ್ಬೋದು. ಚಿಕ್ಕದು, ತುಂಬಾ ದೊಡ್ಡದಿದು. ಸೊ ಇದು ಬ್ಯಾಂಡ್ ಇದು ಬೇರೆ, ನೀಟಾಗಿ ಟಚ್ ಮಾಡಿಸಿ ಗೊತ್ತಾಗಲ್ಲ. ಹೌದು. ಅದೆಲ್ಲ ಅದೇನದು ಮೇಲ್ಗಡೆ ಇದು ಓಂಕಾರ, ಇದು ಸೂರ್ಯ. ಇದು ನಾನೊಂದು ತೆಲುಗುನಲ್ಲಿ ನಾಗಾರ್ಜುನ ಅವ್ರ ಜೊತೆ ಮೂವಿ ಮಾಡಿದ್ದೆ. ಮೂವಿ ಅಂದ್ರೆ ಸಾರಿ, ಇದನ್ನ ಮಿಸ್ ಮಾಡಿದೆ. ಗೊತ್ತಿಲ್ಲ ನಮ್ಗೆ, ತೆಲುಗು ಸಿನಿಮಾಗೆಲ್ಲ ಹೋಗ್ಬಿಟ್ಟಿದ್ದಾರೆ ಇವರು. ಸೊ ಸಿನಿಮಾ ಮಾಡ್ಬೇಕಂತ ಹೋಗಿರ್ಲಿಲ್ಲ. ಅಗೇನ್ ಯಾರೋ ನಮ್ಮ ಮನೆ ಹತ್ರ ಆಂಜನೇಯನ್ ಪೂಜೆ ಮಾಡೋರು. ಆಂಜನೇಯನ್ ಪೂಜೆ ಮಾಡೋರು, ಈ ತರ ಶೂಟಿಂಗ್ ಇದೆ ಪಾಂಡುಪುರದಲ್ಲಿ, ಬರ್ತ್ಯಾ ಅಂತ. ಇನ್ನು ಚಿಕ್ಕ ಹುಡುಗ. ಇಟ್ ವಾಸ್ ಇವನ್ ಬಿಫೋರ್ ಮಹಾಪರ್ವ. ಹೌದಾ? ಫಸ್ಟ್ ಅಲ್ಲೇ ಅಲ್ಲೇ ಅಲ್ಲೂ ಕಾವಿನೇ ಕೊಟ್ರು, ತಿರ್ಗಾ ಅಲ್ಲೂ ಕಾವಿನೇ ಕೊಟ್ರು ಹಾಕೊಳಕ್ಕೆ ಜರ್ನಿ ಹಂಗೆ. ಸೊ ಬರ್ತ್ಯಾ ಅಂದ್ರು, ಏನೋ ಬರಲ್ಲ ಅಂದ್ಬಿಟ್ಟಿದ್ದೆ. ಯಾರು ಬರ್ತಾರೆ, ಬರಲ್ಲ ನಾನು ಅಂತ. ನಮ್ಮಮ್ಮ, ಹೋಗೋ ಅವರೆಲ್ಲ ಇಲ್ಲಿ ಬರೋದೇ ಕಷ್ಟ, ಹೋಗೋ ನೀನು ಕೂತ್ಕೊಂಡು ಏನೋ ಮಾಡ್ತೀವಿ, ಇವಾಗ ನೀನು ಕೆಲಸ ಇದೆ, ಇನ್ನೂ ಓದ್ತಿದ್ಯಲ್ಲ, ಹೋಗ್ಬಿಟ್ಟು ಬಾ, ಅವರೆಲ್ಲ ಸಿಗೋದೇ ಕಷ್ಟ. ಇನ್ನು BCA ಓದ್ತಾ ಇದ್ದೆ, ಇನ್ನು ಫಸ್ಟ್ ಇಯರ್ ಅವ್ರ ಸೆಕೆಂಡ್ ಇಯರ್. ಹೋಗ್ಬಿಟ್ಟು ಬಾ, ಅವ್ರ ಜೊತೆ ಕರ್ಕೊಂಬರ್ತಾರಲ್ಲ, ನಿನ್ಗೇನು ಕಷ್ಟ ಹೋಗ್ಬರಕ್ಕೆ. ಸರಿ ಹೋದ್ವಿ. ಅವರೆಲ್ಲ ಪಾಂಡುಪುರ ಇದರಲ್ಲಿ ಹೆಸರೇನ ಕೆರೆತೊಂಡು, ಅಲ್ಲಿ ದೇವಸ್ಥಾನದಲ್ಲಿ ಶೂಟಿಂಗು. ಈ ಕಡೆ ನಂಬಿನಾರಾಯಣ ದೇವಸ್ಥಾನ, ಈ ಕಡೆ ಕೃಷ್ಣನ ದೇವಸ್ಥಾನ. ಹ್ಯೂಜ್ ಸೆಟ್. ಸೋಗಾಡೆ ಚಿನ್ನನಾಯನ ಅಂತ ಒಂದು ಮೂವಿ. ಡಬಲ್ ಆ್ಯಕ್ಟಿಂಗ್ ನಾಗಾರ್ಜುನ್ ಸರ್. ಸಖತ್ತಾಗಿತ್ತು. ನೋಡೋಕೆ ಒಂಥರ ವೈಭವ. ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದೇ ನೋಡೋಕ್ಕೆ ಒಂದು ವೈಭವ. ನೋಡಿದೆ, ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡ್ತಾ ಇದ್ದೆ ಮಾಡಿಕೊಂಡು ಎಲ್ಲ. ಅಲ್ಲಿ ಯಾರೋ ಕರೆದ್ರು, ನನಗೆ ತೆಲುಗು ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಹಿಂಗೆಲ್ಲ ಓಡಾಡಬಾರ್ದು ಅಂತ ತೆಲುಗಲ್ಲಿ ಹೇಳಿದ್ರು. ನಾನು ಅಂದೆ. ಅದಕ್ಕೆ ಯು ಶುಡ್ ನಾಟ್ ವಾಕ್ ಲೈಕ್ ದಿಸ್. ನನ್ನ ಫೇಸ್ ನೋಡಿದ್ರೆ ಯಾರಾದ್ರೂ ಫಾರಿನರ್ ಅನ್ಕೊಳ್ತಾರೆ ಇವಾಗ್ಲೂ, ಬೆಳ್ಳಿಗಿದ್ದೀನಿ ಅಂತ. ಸೊ ದೇ ಟೆನ್ ಟು ಟಾಕ್ ಇನ್ ಇದರ್ ಇನ್ ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ಮಾತಾಡಕ್ ಟ್ರೈ ಮಾಡ್ತಾರೆ ನಾರ್ತ್ ಇಂಡಿಯನ್ ಅಂತ ಅನ್ಕೊಳ್ತಾರೆ. ಅಲ್ಲೂ ಹಂಗೆ ಮಾಡಿದ್ರು, ಇಂಗ್ಲೀಷಲ್ಲಿ ಯಾರು ಫಾರಿನ್ ಹುಡುಗ ಅನ್ಕೊಂಡು ಇಂಗ್ಲೀಷಲ್ಲಿ ಹೇಳಿದ್ರು. ಸೊ ಓಕೆ ನಾನು ಸುಮ್ಮನೆ ನೋಡಕ್ ಬಂದಿದ್ದೀನಿ, ಶೂಟಿಂಗ್ ಅಲ್ಲ ಅಂದೆ. ಅದಕ್ಕೆ ಯಾರ ಜೊತೆ ಬಂದಿದ್ಯಾ ಅಂದ್ರೆ, ನಾನು ನನ್ನ ಜೊತೆ ಕರ್ಕೊಂಡ್ಬಂದಿರೋ ಅಂತ ತೋರಿಸ್ತಾ, ಅವ್ರ ಜೊತೆ ಬಂದಿದ್ದಾರೆ. ಅವ್ರು ಶೂಟಿಂಗ್ಗೆ ಬಂದಿರೋ, ನೀನು ಬಾ ಇಲ್ಲಿ ಅಂದ್ಬಿಟ್ಟು ಕಾಸ್ಟ್ಯೂಮ್ ಸೆಟಪ್ ಹಾಕಿದ್ರು ಫುಲ್. ಎಲ್ಲರಿಗೂ ಏನೇನು ಥರ ಕಾಸ್ಟ್ಯೂಮ್ಸ್ ಕೊಡ್ಬೇಕಂತ. ಇಲ್ಲಿ ಬಾ ಅಂದ್ಬಿಟ್ಟು ಒಂದು ಕಾವಿ ತೆಗೆದು ಕೊಟ್ರು. ಅಲ್ಲಿಂದನೂ ಶುರು ಕಾವಿ. ನಿಮಗೂ ಕಾವಿಗೂ ನಂಟಿದೆ. ಸರಿ ಕಾವಿ ಕೊಟ್ಟರು, ಅದು ಹಾಕೊಟ್ಟು ಸುಮ್ಮನೆ ನಿಂತ್ಕೊಳ್ಳೋದು. ಸುಮ್ಮನೆ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇನ್ ಶೂಟ್ ಆಗ್ತಾ ಇತ್ತು, ಏನಿಲ್ಲ. ಗುಂಪಲ್ಲಿ ನೀವೊಬ್ರು, ಗುಂಪಲ್ ಗೋವಿಂದ ನಿಂತ್ಕೊಳ್ಳೋದು, ಜೂನಿಯರ್ ಆರ್ಟಿಸ್ಟ್ ನಿಂತ್ಕೊಳ್ಳೋದು. ನನಗೆ ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನು ಅಂತನೂ ಗೊತ್ತಿಲ್ಲ ನನಗೆ ಅವಾಗ. ಜೂನಿಯರ್ ಆರ್ಟಿಸ್ಟ್ ನಿಂತ್ಕೊಂಡೆ. ಅದಾದ್ಮೇಲೆ ಅದು ಡಬಲ್ ಆಕ್ಟಿಂಗ್ ಆಗಿರೋದ್ರಿಂದ ಒಂದು ತಾಂಬೂಲ ಎಕ್ಸ್ಚೇಂಜ್ ಮಾಡೋ ಸೀನ್ ಅದು. ಆ ತಾಂಬೂಲ ಎಕ್ಸ್ಚೇಂಜ್ ಮಾಡೋ ಸೀನಲ್ಲಿ 2 ಕೈ ಬೇಕಾಗುತ್ತೆ. ನಾಗಾರ್ಜುನ ಅವ್ರದ್ದೇನೆ. ಅಪ್ಪ ಮಗ ನಾಗಾರ್ಜುನ ಅವರು, ಅಪ್ಪನೇ ನಾಗಾರ್ಜುನ, ಮಗನೂ ನಾಗಾರ್ಜುನ. ಅಪ್ಪ ಮಗಂಗೆ ತಾಂಬೂಲ ಕೊಡ್ತಿರೋದು ಏನೋ ಒಂದು ಸೀಕ್ವೆನ್ಸ್ ಅದು. ಸೊ ಬೋತ್ ದಿ ವೇಸ್ ಇಟ್ಸ್ ನಾಗಾರ್ಜುನ ಸರ್ ಹೂ ಹ್ಯಾಸ್ ಟು ಟೇಕ್ ದಟ್ ತಾಂಬೂಲ. ಕೈ ಮ್ಯಾಚ್ ಆಗ್ತಿರ್ಲಿಲ್ಲ ಡೂಪ್ ಮಾಡ್ತಿರೋದು. ಅಲ್ಲೊಬ್ಬ ಹುಡುಗ ಇದನ್ನೆಲ್ಲ ಬೆಳ್ಳಿ ಕರ್ಕೊಂಬನ್ನಿ ಅಂತ ಕ್ಯಾಮ್ರಾಮನ್ ತೆಲುಗಲ್ಲಿ ಹೇಳಿದ್ರು. ಅದಕ್ಕೆ ನಾನೆಲ್ಲ ಕೂತಿದ್ದೆ ಸುಮ್ಮನೆ. ಬಾಪ ಇಲ್ಲಿ ಅಂತ ಕೇಳಿದ್ರು. ತುಂಬ ವೈಟ್ ಆಗ್ಬಿಟ್ಟಿದೆ, ನೀನು ಸ್ವಲ್ಪ ಬಿಸಿಲಲ್ಲಿ ನಿಲ್ಸೋಣ, ಟ್ಯಾನ್ ಆಗ್ತಾನೆ, ಸರಿ ಹೋಗತ್ತೆ ನಮಗೆ ಅಂತ ಜೋಕ್ ಮಾಡಿದ್ರು. ಆಮೇಲೆ ನಾಲ್ಕು ಸರು ಮಾತಾಡಿಸಿ, ಏನಿನ ಹೆಸರು, ನಿಮ್ಮ ಮನೇಲಿ ಯಾರಿದ್ದಾರೆ, ಇಷ್ಟು ಬೆಳಿಗ್ಗೆ ಆ್ಯಕ್ಟಿಂಗ್ ಮಾಡ್ತೀಯ ನೀನು,
ಇಲ್ಲಿ ಬಾ ನನ್ನ ಜೊತೆ ನಿಂತ್ಕೋ, ವೆರಿ ಜಾವಿಯಲ್ ಆಗಿ, ಗುಡ್ ಎಕ್ಸ್ಪೀರಿಯನ್ಸ್. ಫೋಟೋಸ್ ಎಲ್ಲ ಇದೆಯಾ ಅದು? ಫೋಟೋಸ್ ಇದೆ, ಫೋಟೋಸ್ ತೋರ್ಸೋಣ ಗೊತ್ತಾಗ್ಲಿ ಎಲ್ಲರಿಗೂ. ಹಾ. ಫೋಟೋಸ್ ಇದೆ. Nice. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಎಂತ ದೊಡ್ಡ ಲೆಜೆಂಡ್ ಅವರು ನನಗೆ ಶೋಲ್ಡರ್ ಮೇಲೆ ಕೈ ಹಾಕೊಂಡು ಬಟ್ ಮಾತಾಡ್ತಾರೆ. ಅದಕ್ಕೂ ಈ ಟ್ಯಾಟೂಗೂ ಏನ್ ಸಂಬಂಧ? ಹಾ, ಅವ್ರ ಕೈನಲ್ಲಿ ಈ ಟ್ಯಾಟೂ ಇದೆ, ಓ, ಅವ್ರ ಕೈಲಿ ಇಟ್ಸ್ ಇವನ್ ಮೋರ್ ಬಿಗ್ಗರ್, ಸೂರ್ಯ ಮತ್ತು ಓಂಕಾರ. ಓಂಕಾರ. ಹಾ. ಸೊ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಹಾಕ್ಸ್ಕೊಳ್ತೀನಿ ಅಂತ ಮಲ್ಲೇಶ್ವರಮಲ್ಲಿ ಹಾಕ್ಸಿದ್ದು ಫಸ್ಟ್ ಟ್ಯಾಟೂ. ದೇಸೆ ಟ್ಯಾಟೂ, ಫಸ್ಟ್ ಟ್ಯಾಟೂ ಯಾವತ್ತು ಚಿಕ್ಕ ಟ್ಯಾಟೂ ಆಗಿರ್ಬೇಕಂತೆ. ಸೊ you'll note that value of pain and everything. ನೆಕ್ಸ್ಟ್ ಟ್ಯಾಟೂ ಇಸ್ ಅ ಬಿಗ್ ಟ್ಯಾಟೂ. ಇಲ್ಲಿರೋದೇನದು? ಇದ್ರ ಮುದ್ರಧಾರಣೆ ಮಾಡ್ಸಿರೋದು, ಮಠದಲ್ಲಿ ಮಠದಲ್ಲಿ ಮಾಡಿಸಿದ್ರು. ಇದು ಯಾವ್ದು ತೊಂದರೆ ಆಗ್ಲಿ, ಎಲ್ಲಾನು ಕವರ್ ಮಾಡಿದ್ದಾರೆ. ಕವರ್ ಮಾಡಿದ್ದಾರೆ. ಇದು ಇತ್ತೀಚೆಗೆ ಹಾಕ್ಸಿದ್ದು, ಮೊನ್ನೆ ಹಾಕ್ಸಿದ್ದು ಓಹೋ. ಮುದ್ರಧಾರಣೆ. ಹಾ, 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 ಹಾ.